ಬೀದರ್ ನಗರ ವ್ಯಾಪ್ತಿಯಲ್ಲಿ ಬರುವಂತ ಸಿದ್ದರಾಮಯ್ಯ ಲೇಔಟ್ ಏನು ವಾರ್ಡ್ ನಂಬರ್ 25 ಸೇರುವಂತ ಒಂದು ಲೇಔಟ್ ಆಗಿದೆ. ಸಾರ್ವಜನಿಕರಾಗಿ ಪಬ್ಲಿಕ್ ಗಾರ್ಡನ್ ಅಂತಂದು ಏನು ನಿರ್ಮಾಣ ಮಾಡಿದ್ದಾರೆ. ಈ ಪಬ್ಲಿಕ್ ನಿರ್ಮಾಣ ಮಾಡಿದರೆ ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ ಇಲ್ಲ. ಸಾರ್ವಜನಿಕರು ನೂರಾರು ಜನ ಇಲ್ಲಿ ದಿನಾಲು ಮಾರ್ನಿಂಗು ಮತ್ತೆ ಈವ್ನಿಂಗು ನೂರಾರು ಜನ ಸೇರಿ ಇಲ್ಲಿ ವಾಕಿಂಗ್ ಮಾಡ್ತಾರೆ. ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಆಟ ಆಡ್ತಾರೆ, ಹಿರಿಯರು ಕೂಡ ಇಲ್ಲಿ ವಾಕಿಂಗ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಹಾವುಗಳು ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ. ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಒಳಗೊಂಡಿದೆ. ಆದ್ರೆ ಇಲ್ಲಿಯವರೆಗೆ ಏನು ನಗರಾಭಿವೃದ್ಧಿಯ ಆಯುಕ್ತರಾಗಿದ್ದಾರೆ ಹಾಗೂ ನಗರಾಭಿವೃದ್ಧಿಯ ಏನು ಅಧಿಕಾರಿಗಳಿದ್ದಾರೆ ಎಲ್ಲರೂ ಕಣ್ಣು ಮುಚ್ಚಿ ಕುಂತಿದ್ದಾರೆ. ಮತ್ತೆ ಇಲ್ಲಿ ಸಂಬಂಧಪಟ್ಟ ಏನು ರಾಜಕಾರಣಿಗಳಿದ್ದಾರೆ ಅವರು ಕೂಡ ಎಲ್ಲರೂ ಕಣ್ಣು ಮುಚ್ಚಿ ಕುಂತಿದ್ದಾರೆ. ಸಾರ್ವಜನಿಕರ ಸಮಸ್ಯೆ ಯಾರು ಆಲಿಸ್ತಾ ಇಲ್ಲ. ಹೀಗಾಗಿ ಇಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ವಲಯದಿಂದ ಇಲ್ಲಿ ನಾವು ಸಮಸ್ಯೆನ ಆಲಿಸಿದ್ದೀವಿ. ಏನೇನ್ ಸಮಸ್ಯೆ ಇದೆ ಅಂತ ನಾವು ನೋಡಿದೀವಿ ಕಣ್ಣಾರೆ ಖುದ್ದಾಗಿ. ಇಲ್ಲಿ ಸಾಕಷ್ಟು ಹುಲ್ಲುಗಳು ಬೆಳೆದಿದೆ ಹಾಗೂ ಇಲ್ಲಿ ಒಳಚಂಡಿಯ ನಾಲಿದು ನೀರು ಕೂಡ ಗೊಬ್ಬ ವಾಸನೆ ಬರ್ತಾ ಇದೆ. ಹಾಗೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಒಂದು ಲೈಟಿನ ವ್ಯವಸ್ಥೆನೂ ಕೂಡ ಇಲ್ಲ. ಯಾವುದೇ ರೀತಿಯಂತ ಒಂದು ಪಬ್ಲಿಕ್ ಗಾರ್ಡನ್ಗೆ ಇರಬೇಕಂತ ಸವಲತ್ತಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾವು ಹೇಳ್ಕೊಳ್ಳೋದು ಇಷ್ಟೇನೆ, ಏನು ಸಾರ್ವಜನಿಕರಿಗಾಗಿ ಏನು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಟಾಕಿಯನ್ನು ಹೊಡಿದ್ದಾರೆ, ಮತ್ತೆ ಬೋರ್ಗಳು ಕೂಡ ಮಾಡಿದ್ದಾರೆ. ಬಟ್ ಅದರಿಂದ ಯಾವುದೇ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಕಾನೂನು ವಿರುದ್ಧ ಅಂತ ಒಂದು ಕೆಲಸ ಆಗಿದೆ. ಆದಷ್ಟು ಬೇಗ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇನಿದಾರ ಅವರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ಈ ಏನು ಸಮಸ್ಯೆ ಇದೆ ಅನ್ನೋ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕಾಗಿ ನಾನು ಒತ್ತಾಯಿಸುತ್ತೇನೆ. ಒಂದು ವೇಳೆ ಏನಾದ್ರೂ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಮುಂದುವರೆದ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಕಚೇರಿ ಇದೆ ಕಚೇರಿಗೆ ಮುತ್ತಿಗೆ ಅಂತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ಮಾಧ್ಯಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಪ್ರಶಾಂತ್ ಭಾವಿ ಕಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಜಿಲ್ಲಾಧ್ಯಕ್ಷರು, ಬೀದರ್.